ಅಂಗನವಾಡಿಗೆ ಸಂಬಂಧಪಟ್ಟ ಹಾಗೆ ಫುಡ್ ಎಕ್ಸ್ಪೈರಿ ಡೇಟ್ ಆಗಿತ್ತು, ಅದನ್ನು ಸಪ್ಲೈ ಮಾಡಿದ್ದಾರೆ ಅಂತ ಒಂದು 0 ಅವರ್ನಲ್ಲಿ ಕೇಳಿ ಸರ್. ತಮ್ಮ ಗಮನಕ್ಕೆ ತಮ್ಮ ಮುಖಾಂತರ ಅವ್ರಿಗೂ ಹೇಳಲಿಕ್ಕೆ ಬರ್ತೇನೆ, ಯಾವುದೇ ರೀತಿಯಾದಂಥ ಎಕ್ಸ್ಪೈರಿ ಫುಡ್ಡನ್ನು ನಾವು ಮಕ್ಕಳಿಗೆ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಅದು ಅವತ್ತಿನ ದಿನಾನೇ, ಯಾಕಂದರೆ ನಾನು ಸ್ಥಳೀಯವಾಗಿದ್ದೆ, ನಾನು ಬೆಳಗಾವಿನಲ್ಲೇ ಇದ್ದಾಗ ಅವತ್ತಿನ ದಿನಾನೇ ನಾನು ನಮ್ಮ DD ಅವ್ರನ್ನ CDPO ಅವ್ರನ್ನ ಎಲ್ಲರನ್ನೂ ಕಳಿಸಿ ನಾನು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಅದು 6 ತಿಂಗಳ ಮುಂಚೆ ಆ ವಿಡಿಯೋ ಮಾಡಿದ್ರು ಸರ್. ಆ ವಿಡಿಯೋ ಮಾಡಿ ಸ್ವಲ್ಪ ಬೇರೆ ಅಲ್ಲಿ ರಾಜಕಾರಣ ಎಲ್ಲ ನಡೆದಿರೋದ್ರಿಂದ ಅದನ್ನು 6 ತಿಂಗಳ ನಂತರ ವಿಡಿಯೋ ಬಿಡುಗಡೆ ಮಾಡಿದಾಗ ಅದು ಆ ಡೇಟು ಆಗಿರಲಿ ಅಥವಾ ಒಂದು ಅಂಗನವಾಡಿಯ ಕಲರ್ ಆಗಿರಲಿ ಅದೆಲ್ಲ ಚೇಂಜ್ ಆಗಿದೆ. ಬಟ್ ಒಂದು ಮಾತನ್ನು ತಮ್ಮ ಮುಖಾಂತರ ಭಾಳಷ್ಟು ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಬಯಸ್ತೇನೆ, ಇದು ಬಡವರ ಮಕ್ಕಳಿಗೆ ಒಂದು ಪೌಷ್ಟಿಕ ಆಹಾರ ಕೊಡುವಂಥ ಈ ಒಂದು ನಮ್ಮ ಇಲಾಖೆಯಿಂದ ಈ ರೀತಿ ಯಾರೇ ಕರ್ತವ್ಯ ಲೋಪ ಮಾಡಿರಲಿ ಅಥವಾ ಯಾವುದೇ ರೀತಿಯಾದಂಥ ತಪ್ಪುಗಳ ಆಗಿಲ್ಲ ಸರ್, ಆಗದಂಗೆ ನಾವು ನೋಡ್ಕೊಳ್ತೀವಿ. ಆ ರೀತಿ ಏನಾದರೂ ಆಗಿದ್ರೂ ಕೂಡ ನಾನು ಶಿಸ್ತು ಕ್ರಮ ಆಲ್ರೆಡಿ ನಾನು ತೆಗೆದುಕೊಳ್ತಾ ಇದ್ದೆ, ಬಟ್ ಆ ರೀತಿ ಏನೂ ಆಗಿಲ್ಲ ಸರ್. ಸರ್ ಪರಿಣಾಮಕಾರಿ ಶಾಂತಾರಾಮ್ ಕಡ್ದು ಅವಕಾಶ. ಧನ್ಯವಾದ ಸನ್ಮಾನ್ಯ ಸಭಾಪತಿಗಳೇ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯಲ್ಲಿ ಬರುವ ಬುಡಕಟ್ಟು ಮತ್ತು ಇತರೆ ಜನಾಂಗದ ಕುಟುಂಬಗಳನ್ನು ಬೇರೆ ಕಡೆ ಅವರ ಒಪ್ಪಿಗೆಯಂತೆ ಸ್ಥಳಾಂತರಿಸುತ್ತಿರುವ ಹಾಗೂ ಅವರ ಸಾಗುವಳಿ ಮಾಡಿಕೊಂಡು ಬಂದ ಅರಣ್ಯ ಭೂಮಿಗೆ ಪರಿಹಾರ ನೀಡುವ ವಿಷಯದ ಕುರಿತು ಮಾನ್ಯ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರ ಗಮನ ಸೆಳೆಯಲು ಬಯಸುತ್ತೇನೆ. ಒದಗಿಸಲಾಗಿದೆ. ಉತ್ತರ ಈಗ ಒಂದು ಕೈ ಸೇರ್ತು. ಒಂದಷ್ಟು ಒಂದು ನಿಮಿಷ ಗಮನ ಸೆಳೆಯೋದು ಸೂಚನೆ ಇದ್ದಾಗ ನೀವು ಹೇಳಬೇಕು. ಮೊದಲ ಆ್ಯಕ್ಚುಲ್ ಓದಬೇಕು, ಅದನ್ನು ಉತ್ತರವನ್ನು ಓದಬೇಕು. ಓದುತ್ತಾಳದು ಅಟ್ಲೀಸ್ಟ್ ಹೇಳಿ ನೀವು, ಆಮೇಲೆ ಅವ್ರ ಪ್ರಶ್ನೆ ಕೇಳಿ ಕೂತ್ಕೊಳ್ಳಿ, ಹೇಳಿ. ಹಾಗಾದ್ರೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಅಲ್ಲಲ್ಲ ಪದ್ಧತಿ ಹೇಳ್ತೀನಿ. ಗಮನ ಸೆಳೆದ ನಂತರ ಮಂತ್ರಿಗಳು ಅವ್ರು ಬರ್ದನ್ನು ಓದಬೇಕು. ಓದಾಕ ಟೈಮ್ ಆಗುತ್ತೆ ಅಂತೇಳಿ ಅವ್ರು ವಿವರಣೆ ಹೇಳಿ ಆಮೇಲೆ ಕೇಳಿ ಕೊಡ್ತೀನಿ. ಸ್ವಲ್ಪ ತಿಳ್ಕೊಳ್ಳಿ ನೇಮ್ಗಳನ್ನು. ಸನ್ಮಾನ್ಯ ಸಭಾಪತಿಗಳೇ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯಲ್ಲಿ ಬರುವ ಬುಡಕಟ್ಟು ಮತ್ತು ಇತರ ಜನಾಂಗದ ಕುಟುಂಬಗಳನ್ನು ಸ್ವಯಂ ಇಚ್ಛೆಯಿಂದ ಹೋಗುವವರಿಗೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ಪುನರ್ವಸತಿ ಯೋಜನೆಯಡಿ ಸರ್ಕಾರದ ಆದೇಶ ಸಂಖ್ಯೆ ದಿನಾಂಕ 18/4/2005 ಪರಿಹಾರ ಪಾವತಿಸಲಾಗುತ್ತಿದೆ. 25-26ನೇ ಸಾಲಿನಲ್ಲಿ ಲೆಕ್ಕ ಶೀರ್ಷಿಕೆ ಇವತ್ತು 240655 ಪುನರ್ವಸತಿ ಮತ್ತು ಸ್ವಯಂ ಭೂ ಸ್ವಾಧೀನ ಕಾರ್ಯಕ್ರಮ 059 ಇತರ ಖರ್ಚುಗಳು, ಇದರಡಿ 10 ಕೋಟಿ ಅನುದಾನವನ್ನು ಒದಗಿಸಲಾಗಿರುತ್ತದೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯಲ್ಲಿ ವಾಸ್ತವ್ಯವಿರುವ ಕುಟುಂಬಗಳ ಒಟ್ಟು ಸಂಖ್ಯೆ 1382. ಸ್ವಯಂ ಪ್ರೇರಿತವಾಗಿ ಪುನರ್ವಸತಿಗಾಗಿ ಅರ್ಜಿ ಸಲ್ಲಿಸಿರುವ ಕುಟುಂಬಗಳ ಸಂಖ್ಯೆ 670. ಪರಿಹಾರ ಪಡೆದಿರುವ ಕುಟುಂಬಗಳ ಸಂಖ್ಯೆ ಮತ್ತು ಒಟ್ಟು ಪರಿಹಾರದ ಮೊತ್ತ 356 ಕುಟುಂಬಗಳಿಗೆ ಈಗಾಗಲೇ ಪರಿಹಾರ ಕೊಡಲಾಗಿದೆ. 142 ಕೋಟಿ ರೂಪಾಯಿ, 0934 ಕೋಟಿ. ಪರಿಹಾರ ಪಡೆಯಲು ಬಾಕಿ ಇರುವ ಕುಟುಂಬಗಳ ಸಂಖ್ಯೆ 314. ಸದರಿ 314 ಕುಟುಂಬಗಳ ಪೈಕಿ 76 ಕುಟುಂಬಗಳ ಸ್ಥಿರಾಸ್ತಿಯ ಮೌಲ್ಯಮಾಪನವು ವಿವಿಧ ಇಲಾಖೆಗಳ ವತಿಯಿಂದ ಮಾಡಲಾಗಿದ್ದು, ಸರ್ಕಾರದಿಂದ ಅನುದಾನ ಬಿಡುಗಡೆ ಆಧಾರದ ಮೇಲೆ ಜಿಲ್ಲಾ ಮಟ್ಟದ ಪುನರ್ವಸತಿ ಪರಿಹಾರ ಸಮಿತಿ ವತಿಯಿಂದ ಅನುಮೋದನೆ ಪಡೆದು ಪರಿಹಾರ ವಿತರಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ ಪ್ರಸ್ತುತ ಪುನರ್ವಸತಿ ಬಯಸಿ ಅರ್ಜಿ ಸಲ್ಲಿಸಿದ ಅರ್ಜಿದಾರರ ಮನೆ, ಜಮೀನು ಹಾಗೂ ಇತರ ತೋಟಗಾರಿಕೆ ಬೆಳೆ ಹಾಗೂ ಮರಗಳ ಮೌಲ್ಯಮಾಪನವನ್ನು ಹಾಲಿ ವರ್ಷದಲ್ಲಿ ಚಾಲ್ತಿಯಲ್ಲಿರುವ ದರದಂತೆ ಕೈಗೊಂಡು ಜಿಲ್ಲಾಧಿಕಾರಿಗಳ ಸಮಿತಿ ವತಿಯಿಂದ ಅನುಮೋದನೆ ಪಡೆದು ಸರ್ಕಾರದ ನಿಯಮದಂತೆ ಪರಿಹಾರ ಮೊಬೈಲ್ಗಳನ್ನು ಅನುದಾನ ಲಭ್ಯತೆ ಆಧಾರದಲ್ಲಿ ಪಾವತಿ ಮಾಡಲಾಗುತ್ತಿದೆ. ಸರ್ಕಾರದ ಆದೇಶ ಸಂಖ್ಯೆ ನಂಬರ್ RD-26/REH 2003 ಬ್ಯಾಂಗ್ಳೂರ್ ಡೇಟೆಡ್ 18/4/2005 ಉಲ್ಲೇಖಿಸಿರುವ ಮಾನದಂಡಗಳಾದ ಸ್ವಂತ ಜಮೀನು ಇತ್ಯಾದಿ, ಎರಡನೇದು ಕಂದಾಯ ಜಮೀನನ್ನು ಒತ್ತುವರಿ ಮಾಡಿಕೊಂಡಿರುವುದು ಮತ್ತು ಮೂರನೇದು ಕಿರು ಅರಣ್ಯ ಹಾಗೂ ರಾಜ್ಯ ಅರಣ್ಯವನ್ನು ಒತ್ತುವರಿ ಮಾಡಿಕೊಂಡಿರುವವರ ಆಧಾರದ ಮೇರೆಗೆ ಭೂಸ್ವಾಧೀನ ಕಾಯ್ದೆ ಹಾಗೂ ಚಾಲ್ತಿಯಲ್ಲಿರುವ ನಿಯಮಗಳನ್ವಯ ಪರಿಹಾರ ಒದಗಿಸಲಾಗುತ್ತಿದೆ.